ಸಿದ್ದರಾಮಯ್ಯ ರಾಜೀನಾಮೆ ಅಭಿಮಾನಿಗಳ ಬೇಸರ. ಶಿವಮೊಗ್ಗದಲ್ಲಿ ಸಿದ್ದು ಅಭಿಮಾನಿಗಳಿಂದ ಅಭಿಮಾನದ ಮಾತುಗಳು. ಸಿದ್ದರಾಮಯ್ಯ ರಾಜೀನಾಮೆಗೆ ಅತ್ಯಂತ ಬೇಸರ ತಂದಿದೆ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ವಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅನುಭವ ಇತ್ತು ಅವರಿಗೆ. ಸಮಾಜವಾದಿಯಾಗಿ ಬಡವರು ಹಾಗೆ ತಳ ಸಮುದಾಯದವರ ಬಗ್ಗೆ ಅವರಿಗೆ ಜಾಸ್ತಿ ಕಾಳಜಿ ಇತ್ತು. ಕರ್ನಾಟಕದಲ್ಲಿ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯನವರು ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸಿದ್ದು ಅಭಿಮಾನಿಗಳ ಅಭಿಮಾನದ ಮಾತುಗಳು ಇವು. ಸಿದ್ದರಾಮಯ್ಯ ರಾಜೀನಾಮೆ ಇದೀಗ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಸಿದ್ದು ಅಭಿಮಾನಿಗಳಿಂದ ಅಭಿಮಾನದ ಮಾತುಗಳು ಕೇಳಿ ಬಂದಿರುವಂತದ್ದು. ಸಿದ್ದರಾಮಯ್ಯ ರಾಜೀನಾಮೆಗೆ ಅತ್ಯಂತ ಬೇಸರ ತಂದಿದೆ. ರಾಜೀನಾಮೆ ಕೊಟ್ಟಿರುವುದು ತುಂಬಾ ಬೇಸರ ತಂದಿರುವಂತದ್ದು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ವಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದು ಸಾಕಷ್ಟು ಅನುಭವ ಇತ್ತು ಅವರಿಗೆ ಅಂತ ಹೇಳಿಕೊಂಡಿದ್ದಾರೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಬಂಧು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರ್ತಕ್ಕಂಥದ್ದು ನಮಗೆ ಅತ್ಯಂತ ಬೇಸರದ ಮತ್ತು ದುಃಖದ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ 8 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಾಕಷ್ಟು ಅನುಭವ ಇತ್ತು ಮತ್ತು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು ಆಗಿದ್ದರಿಂದ ಬಡವರ ಪರವಾಗಿ, ತಳ ಸಮುದಾಯಗಳ ಪರವಾಗಿ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂತಹ ಕರ್ನಾಟಕದ ಒಳಗಡೆ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರು ನಿನ್ನೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರಿಂದ ಲಕ್ಷಾಂತರ ಬಡವರು ಅವರು ಅನ್ನ ನೀರು ಬಿಟ್ಟಿರಬಹುದು, ಕಣ್ಣೀರು ಹಾಕಿರಬಹುದು, ದುಃಖದಲ್ಲಿ ನಿನ್ನೆ ಹಗಲು ಮತ್ತು ರಾತ್ರಿಗಳನ್ನು ಅವರು ಕಳೆದಿದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾಯಿತ್ತು, ಉಚಿತವಾದಂತಹ ವಿದ್ಯುತ್ತು ವ್ಯವಸ್ಥೆ ಇತ್ತು, ಮತ್ತು ಅವರಿಗೆ 5 kg ತಲಾ 5 kg ಅಕ್ಕಿಯನ್ನು ಕೊಡ್ತಾಯಿದ್ರು. ಯಾವುದೇ ಬಡವ ಹಸಿವಿನಿಂದ ಸಾಯಬಾರ್ದು ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಅವರು ಬಡವರಿಗೆ ಈ ರೀತಿ ಎಲ್ಲ ಒಂದು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಕರ್ನಾಟಕದ ಒಳಗಡೆ ಅತ್ಯಂತ ಜನಮನ್ನಣೆಯನ್ನು ಪಡೆದಿರತಕ್ಕಂಥ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಹೇಳಬೇಕಾಗುತ್ತೆ, ಲಕ್ಷಾಂತರ ಜನ ಬಡವರಿಗೆ ನಿರಾಶೆಯಾಗಿದೆ. ಅದು ಅವರಿಗೆ ತುಂಬಲಾರದ ನಷ್ಟವೂ ಹೌದು. ಅವರು 5 ಗ್ಯಾರಂಟಿ ಯೋಜನೆಗಳಿಂದ ಈ ರಾಜ್ಯವನ್ನು ಸಮೃದ್ಧಿಯತ್ತ ಮತ್ತು ಆರ್ಥಿಕ ಸದೃಢತೆ ತಗೊಂಡೋಗ್ತಾಯಿದ್ರು. ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದರು. ಸಮಾನತೆಗೆ ಎಂದೂ ಸಹ ಅವರು ರಾಜಿ ಮಾಡ್ಕೊಂಡವರಲ್ಲ. ಅಂಥ ವ್ಯಕ್ತಿ ರಾಜೀನಾಮೆ ನೀಡಿದ್ರಿಂದ ಭಾಳ ದುಃಖವಾಗುತ್ತಾ ಇದೆ. ಆದರೆ ಈ ಗ್ಯಾರಂಟಿಗಳು ಅವು ಯಾವತ್ತೂ ಸಹ ಒಬ್ಬ ವ್ಯಕ್ತಿ ಜೊತೆಗಿರಲ್ಲ, ಒಂದು ಸಿದ್ಧಾಂತದ ಜೊತೆಗಿರ್ತವೆ. ಹಾಗಾಗಿ ಅವುಗಳು ಮುಂದುವರಿಬೇಕಾಗುತ್ತೆ. ಮುಂದುವರೆದ್ರೆ ಮಾತ್ರ ಈ ಜನಾಂಗ ಅಥವಾ ತಳ ಸಮುದಾಯದ ಎಲ್ಲ ಜನಾಂಗದವರು ಸಹ ಒಂದಿಷ್ಟು ನಿರ್ಮಲವಾಗಿ ವಿದ್ಯೆ ಪಡಿತಾರೆ. ಖಂಡಿತ ನೋವಾಗಿದೆ ಮೇಡಮ್. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಮಗೆ ಗುರುಸ್ಬಿಟ್ಟು ನಮಗೂ ಒಂದು ರಾಜಕೀಯವಾಗಿ ನಮ್ಮ ಅಭಿವೃದ್ಧಿಗೆ ಒಂದು ಸರ್ಕಾರದ ಮಟ್ಟದಲ್ಲಿ ಕೋಶ ನಿಗಮ ಮಾಡಿಕೊಟ್ಟಿರೋಂಥ ವ್ಯಕ್ತಿ ನಾವು. ಅದ್ರ ಮೂಲಕ ನಾವು ಇವತ್ತು ಏನಾರು ನಮ್ಮ ಮಕ್ಕಳಿಗೆ ನಾವು ಇವತ್ತು ಅತ್ಲಾಗ ಕಾಡು ಇಲ್ಲ, ಅತ್ಲಾಗ ನಾಡು ಇಲ್ಲ ಅಂತ ಅತಂತ್ರ ಸ್ಥಿತಿಯಲ್ಲಿರೋರಿಗೆ ನಮ್ಮ ಒಂದು ನೆಲೆ ಅಂತ ಸಿಕ್ಕಿದೆ. ಮತ್ತೊಬ್ಬ ದೇವರಾಜ ಅರಸು ಬಂದರು. ಅಂಬೇಡ್ಕರ್ ಆಶಯ, ಬುದ್ಧ ಬಸವ ಅಂಬೇಡ್ಕರ್ನ ಆಶಯ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸುವಂಥ ವ್ಯಕ್ತಿ. ನೀವು ಒಂದು ನೆನಪು ಮಾಡ್ಬೋದು, 2013 ಅವರು ಮುಖ್ಯಮಂತ್ರಿ ಆದಾಗ ಅವರು ಬಸವ ಜಯಂತಿ ದಿವಸ ಅವರು 3 ದಿವಸ ಮುಂಚೆ ಆಯ್ಕೆ ಆಯಿತು CLP ನಾಯಕರಾಗಿ. ಬಟ್ ಅವ್ರು ಮುಖ್ಯಮಂತ್ರಿ ಪ್ರಮಾಣ ವಚನ ತೊಗೊಂಡಿದ್ದು ಬಸವ ಜಯಂತಿ ದಿವಸ. ಕಾರಣ ಏನಂದರೆ, ಸಮಾನತೆ, ಸಮಬಾಳು ಸಮಪಾಲು ಅಂತ ಬಸವಣ್ಣ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಅವ್ರು ತೊಗೊಂಡಿರುವಂಥದ್ದು. ಹಾಗಾಗಿ ನಮ್ಗೆ ಭಾಳನೇ ನೋವಾಗಿದೆ ನೋಡಿ. ನಾನು ಸ್ವಾಭಾವಿಕವಾಗಿ ಹೇಳೋದಾದರೆ,
ಸಮಾನತೆ ಹಕ್ಕು ಅಂಬೇಡ್ಕರ್ ಆಶಯನ ಯಾರು ಮಾತಾಡ್ಕೊಂಡು ಇವತ್ತು ರಾಜಕಾರಣ ಮಾಡೋರಾದರೆ ಇವತ್ತು ಸಾಲಿನಲ್ಲಿ ದಲಿತರ ಸಿ ಎಮ್ ಇದೆ. ಯಾಕಂದರೆ ಅವ್ರಿಗೆ ಕೊಡಬೇಕು. 78 ವರ್ಷದಲ್ಲಿ ನಮ್ಮ ಅಕೌಂಟೇ ತೆಗ್ದಿಲ್ಲ. ಮತ್ತು ನೀವು ಯಾವುದೇ ವರದಿ ನೋಡಿರಿ, ನೀವು ಸುಮಾರು ಆಯೋಗಗಳದ್ದು, ನೀವು ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿದು ಇರ್ಬೋದು, ಆಮೇಲೆ ನಾಗಮಂದ್ ಹಸಿರು, ನೀವು ಯಾವುದೇ ಆಯೋಗದ ನೋಡಿ ಅತಿ ಹೆಚ್ಚು ಇರೋದು ದಲಿತರು ನೀವು ನೋಡ್ತಾ ಇದ್ದೀರಾ. ಅದರಲ್ಲೂ ಎಡಗೈ ಸಮುದಾಯದವರು ಇದ್ದಾರೆ. ಈ ಬಲಗೈ ಸಮುದಾಯದವರಿಗೆ ಕೊಟ್ಟಿಯಾರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಆಗ ದಲಿತ ಸಿ ಎಮ್ ಆಗಬೇಕು ಅನ್ನೋದು ನಮ್ಮ ಕನಸಿದೆ. ಬಟ್ ಅವ್ರು ಆಗಲೇಬೇಕು. ಬಟ್ ಒಂದು ಮೇಡಮ್, ದಲಿತ ಸಿ ಎಮ್ ಅನ್ನೋದು ನಾವು ಏನಾರು ಪಡಿತೀವಿ ಅಂತ ಹೇಳಿದ್ರೆ, ನಾವು ಯಾವ ರಾಜಕಾರಣಿಗಳು ಯಾವ ಪಕ್ಷದ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಾವು ನಾನು ಶಿವಲಿಂಗಪ್ಪ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಆದಿಜಾಂಬವ ಸಂಘದ ಕಾರ್ಯದರ್ಶಿ. ಇವತ್ತಿನ ಬೆಳವಣಿಗೆ ನೋಡಿದ್ರೆ ಸಿ ಎಂ ಸಿದ್ದರಾಮಯ್ಯವರು ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡೋಗಿದ್ದಾರೆ, ಜನಸ್ಪಂದನೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲೂ ಕೂಡ ಇವ್ರ ಕಾಲದಲ್ಲಿ 18-20 ವರ್ಷಗಳ ನೆನಗುದಿಗೆ ಬಿದ್ದಿರತಕ್ಕಂಥ ಮೀಸಲಾತಿಯನ್ನು ಇವರು ಅವಧಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಭಾರಿ ಪ್ರಶಂಸನೀಯವಾದ ವಿಚಾರ. ಇದೇ ರೀತಿ ನಮ್ಮ ಹೊಸದಾಗಿ ಬರತಕ್ಕಂಥ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ರೀತಿ ಮುಂದುವರಿಸ್ಕೊಂಡು ದಲಿತರ ಕೈ ಹಿಡಿದು ಅವ್ರಿಗೆ ಬೇಕಾದಂಥ ಅನುಕೂಲಗಳನ್ನ ಮಾಡಿಕೊಟ್ಟು ನಮಗೆ ಸಹಾಯ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆದರೂ